Advanced Corporate Accounting, Chapter 2, Session 11, Mergers and Acquisition of Companies. To start with the chapter, first we will start with the meaning of merger. According to Indian Companies Act, merger refers to an arrangement wherein one company, that company may be either an existing company or a newly formed company, acquires one or more business entities, companies, which may result in combination of companies. ಮರ್ಜರ್ ಅಂತಂದ್ರೆ ಒಂದು ಕಂಪನಿ ಅದು ಆಲ್ರೆಡಿ ಇರುವಂತಹ ಹಳೆ ಕಂಪನಿ ಆಗಿರ್ಬೋದು ಅಥವಾ ಹೊಸದಾಗಿ ಸ್ಥಾಪನೆ ಆಗಿರುವಂತಹ ಕಂಪನಿ ಆಗಿರ್ಬೋದು. ಅಂತಹ ಒಂದು ಕಂಪನಿ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಬಿಸ್ನೆಸ್ ಕಂಪನಿಗಳನ್ನ ಅಕ್ವೈರ್ ಮಾಡಿಕೊಂಡ್ರೆ ಅದರ ಫಲಿತಾಂಶವಾಗಿ ಎರಡು ಕೂಡಿ ಕಂಪನಿಯನ್ನ ಸ್ಥಾಪನೆ ಮಾಡುವಂತಹ ಒಂದು ಅರೇಂಜ್ಮೆಂಟ್ ಅನ್ನ ನಾವು ಮರ್ಜರ್ ಅಂತ ಕರಿತೀವಿ. ಮರ್ಜರ್ refers to an arrangement wherein one company, either it may be an existing company or a newly formed company, acquires one or more business entity which may result in combination of companies. ಇಂತಹ ಒಂದನ್ನು ನಾವು we call it as merger. ಅಂಡ್ ಸೆಕೆಂಡ್ ಥಿಂಗ್, ಈ ಚಾಪ್ಟರ್ ಏನು ಅಂತಂದ್ರೆ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ಸ್ ಆಫ್ ಕಂಪನಿ. ಈಗ ಮರ್ಜರ್ ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಅಲ್ವಾ? ಮರ್ಜರ್ ಅಂತಂದ್ರೆ ಆಲ್ರೆಡಿ ಇರುವಂತಹ ಕಂಪನಿ ಆಗಿರ್ಬೋದು ಅಥವಾ ಹೊಸದಾಗಿ ಸ್ಥಾಪನೆ ಆಗಿರುವಂತಹ ಕಂಪನಿ ಆಗಿರ್ಬೋದು. ಅಂತಹ ಒಂದು ಕಂಪನಿ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಬಿಸ್ನೆಸ್ಗಳನ್ನ ಅಕ್ವೈರ್ ಮಾಡಿಕೊಂಡ್ರೆ ಅದರ ಫಲಿತಾಂಶವಾಗಿ ಬಿಸ್ನೆಸ್ ಅನ್ನ ಒಟ್ಟುಗೂಡಿಸಿದ್ರೆ ಆಗುವಂಥದ್ದನ್ನ ನಾವು ಮರ್ಜರ್ ಅಂತ ಕರಿತೀವಿ. ಈಗ ಅಕ್ವಿಸಿಷನ್ ಅಂದ್ರೆ ಏನು ಅಂತ ನೋಡೋಣ. Acquisition refers to taking over, controlling stake in a company by another company. Acquisition ಅಂದ್ರೆ ಒಂದು ಕಂಪನಿಯ ಒಂದು ಹಿಡಿತವನ್ನ, ಕಂಟ್ರೋಲ್ ಅನ್ನ ಮತ್ತೆ ಅಲ್ಲ ಶೇರ್ಸ್ ಅನ್ನ, ಸ್ಟೇಕ್ ಅನ್ನ ಬೇರೊಂದು ಕಂಪನಿ ತಗೊಳ್ಳುವಂಥದ್ದು, ಅಕ್ವೈರ್ ಮಾಡುವಂಥದ್ದು. ಅದು ಯಾರು ಬೇಕಾದ್ರೂ ಆಗಿರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಆಗಿರ್ಬೋದು, ಎಂಪ್ಲಾಯೀಸೇ ಆಗಿರ್ಬೋದು, ಲೀಡರ್ಸ್ ಅಥವಾ ಯಾರೇ ಆಗಿರ್ಬೋದು. ಈ ಅಕ್ವಿಸಿಷನ್ ಅನ್ನ ನಾವು ಇನ್ನೊಂದು ಹೆಸರು ಈ ಅಕ್ವಿಸಿಷನ್ಗೆ ಏನು ಅಂತಂದ್ರೆ ಟೇಕ್ ಓವರ್ ಅಂತ. ಸೊ ಇಲ್ಲಿ ಅಕ್ವಿಸಿಷನ್ ಅಂತಂದ್ರೆ ಒಂದು ಕಂಪನಿಯ ಆಡಳಿತವನ್ನ ಅವರ ಹತೋಟಿಗೆ ಬೇರೆ ಕಂಪನಿಯವರು ಹತೋಟಿಗೆ ತಗೊಳ್ಳುವಂಥದ್ದು ಅಂತ ಒಂದನ್ನ ನಾವು ಅಕ್ವಿಸಿಷನ್ ಅಂತ ಕರಿತೀವಿ. ಅಕ್ವಿಸಿಷನ್ ರೆಫರ್ಸ್ ಟು ಟೇಕಿಂಗ್ ಓವರ್, ಕಂಟ್ರೋಲಿಂಗ್ ಸ್ಟೇಕ್ ಇನ್ ಅ ಕಂಪನಿ ಬೈ ಅನದರ್ ಕಂಪನಿ. ಆ ಅನದರ್ ಕಂಪನಿಯವರು ಯಾರಾದರೂ ಆಗಿರ್ಬೋದು, ಇದರ ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಆಗಿರ್ಬೋದು, ಎಂಪ್ಲಾಯೀಸ್, ಲೀಡರ್ಸ್ ಅಥವಾ ಯಾರಾದರೂ ಆಗಿರ್ಬೋದು. ಇದನ್ನು ನಾವು ಪಾಪ್ಯುಲರ್ ಆಗಿ ಟೇಕ್ ಓವರ್ ಅಂತ ಕರಿತೀವಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಪ್ರಿಸ್ಕ್ರೈಬ್ಸ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ mergers by recognizing it as amalgamation. However, amalgamation does not call for conventional accounting treatment and therefore is not covered under Accounting Standard 14. Accounting Standard 14 ಅನ್ನೋದು ಮರ್ಜರ್ಸ್ ಬಗ್ಗೆ ಹೇಳುತ್ತೆ ಮತ್ತು ಅದು ಅಮಾಲ್ಗಮೇಷನ್ ಅನ್ನ ಮರ್ಜರ್ ಅಂತ ಹೇಳಿ ರೆಕಾಗ್ನೈಸ್ ಮಾಡುತ್ತೆ. ಬಟ್ ಅಮಾಲ್ಗಮೇಷನ್ದು ಸೆಪರೇಟ್ ಆಗಿ ಅದಕ್ಕೇನು ಎಂಟ್ರಿ ಇಲ್ಲ ಅಲ್ಲಿ. ಆ ಕಾರಣಕ್ಕೆ ನಾವು ಇಲ್ಲಿ ಮರ್ಜರ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಮರ್ಜರ್ ಅನ್ನ ಅಮಾಲ್ಗಮೇಷನ್ ಅಂತ ಹೇಳಿನೇ ಕನ್ಸಿಡರ್ ಮಾಡ್ತೀವಿ. This chapter, ಈ ಸೆಕೆಂಡ್ ಚಾಪ್ಟರ್ mergers and acquisition, deals with accounting treatment for amalgamation of companies. Amalgamation ಅಂದ್ರೆ ನಾವಿಲ್ಲಿ ಮರ್ಜರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಈಗ ಮೀನಿಂಗ್ ಆಫ್ ಅಮಾಲ್ಗಮೇಷನ್ ಅಂತಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 issued by ICAI, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಅವರು ಅಮಾಲ್ಗಮೇಷನ್ ಅನ್ನ ಎರಡು ಟೈಪ್ ಅಂತ ಹೇಳಿ ಡಿವೈಡ್ ಮಾಡ್ತಾರೆ. ಒಂದು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್, ಇನ್ನೊಂದು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಮರ್ಜರ್ ಅಂತಂದ್ರೆ ಒಂದು ಕಂಪನಿ ಇನ್ನೊಂದು ಕಂಪನಿಯ ಜೊತೆಗೆ ಹೊಂದಾಣಿಕೆಯಾಗಿ ಹೊಸ ಕಂಪನಿಯನ್ನ ಸ್ಥಾಪನೆ ಮಾಡೋದಾಗಿರ್ಬೋದು. ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂದ್ರೆ ಒಂದು ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಸೊ ಎರಡು ಕಾನ್ಸೆಪ್ಟ್ ಇದೆ ಅಮಾಲ್ಗಮೇಷನ್ ಅಲ್ಲಿ. ಈ ಚಾಪ್ಟರ್ ಅಲ್ಲಿ ನೀವು ಏನನ್ನ ಓದ್ತೀರಾ ಅಂತಂದ್ರೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ಫಾರ್ ಅಮಾಲ್ಗಮೇಷನ್ ಆಫ್ ಕಂಪನೀಸ್. ಸೊ ಅಮಾಲ್ಗಮೇಷನ್ ಅಲ್ಲಿ ಎರಡು ಟೈಪ್ ಇದೆ. ಒಂದು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್, ಇನ್ನೊಂದು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್.
ಈಗ ಮೊದಲನೇದಾಗಿ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅನ್ನ ನೋಡೋಣ. Amalgamation in the nature of merger is an amalgamation which satisfies all the following conditions. ಯಾವಾಗ ನಾವು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ಕರಿತೀವಿ ಅಂದ್ರೆ, all the assets and liabilities of the transferor company after amalgamation becomes assets and liabilities of the transferee company. Transferor company ಅಂತಂದ್ರೆ ಯಾವ ಕಂಪನಿಯನ್ನ ಟೇಕ್ ಓವರ್ ಅಕ್ವೈರ್ ಮಾಡ್ತಿದಾರೋ ಅದನ್ನ ಟ್ರಾನ್ಸ್ಫರರ್ ಕಂಪನಿ ಅಂತ ಕರಿತೀವಿ. ಯಾವ ಕಂಪನಿ ಪರ್ಚೇಸ್ ಮಾಡ್ತಿದಾರೋ ಅಥವಾ ಯಾವ ಕಂಪನಿ ಅಕ್ವೈರ್ ಮಾಡ್ತಿದಾರೋ ಅಂತಹ ಒಂದು ಕಂಪನಿಯನ್ನು ನಾವು ಟ್ರಾನ್ಸ್ಫರಿ ಕಂಪನಿ ಅಂತ ಕರಿತೀವಿ. ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಆಲ್ ದ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ಆಫ್ಟರ್ ಅಮಾಲ್ಗಮೇಷನ್ ಬಿಕಮ್ಸ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ದ ಟ್ರಾನ್ಸ್ಫರಿ ಕಂಪನಿ. ಹಳೆ ಕಂಪನಿಯಲ್ಲಿರುವಂತಹ ಎಲ್ಲ ಅಸೆಟ್ಸ್ ಲಯಬಿಲಿಟೀಸು ಹೊಸ ಕಂಪನಿ ಅಕ್ವೈರ್ ಆದಾಗ ಅದು ಹೊಸ ಕಂಪನಿಯ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಗಿ ಇರುತ್ತೆ. ಇದು ಮೊದಲನೇ ಕಂಡೀಷನ್. ನೆಕ್ಸ್ಟ್, ಶೇರ್ ಹೋಲ್ಡರ್ಸ್ ಹೋಲ್ಡಿಂಗ್ ನಾಟ್ ಲೆಸ್ ದನ್ 90% ಆಫ್ ದ ಫೇಸ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ಆಫ್ ದಿ ಟ್ರಾನ್ಸ್ಫರರ್ ಕಂಪನಿ other than equity shares already held therein immediately before the amalgamation by the transferee company or its subsidiaries or their nominees become equity shareholders of the transferee company by virtue of amalgamation. ಅಂದ್ರೆ ಅಮಾಲ್ಗಮೇಷನ್ಗೆ ಮುಂಚೆ ಶೇರ್ ಹೋಲ್ಡರ್ಸ್ ಏನು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಹಳೆ ಕಂಪನಿಯ ಈಕ್ವಿಟಿ ಶೇರ್ ಹೋಲ್ಡರ್ಸ್ 90% ಹೆಚ್ಚಿನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹೊಸ ಕಂಪನಿಯ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಬೇಕು. ಶೇರ್ ಹೋಲ್ಡರ್ಸ್ ಹೋಲ್ಡಿಂಗ್ ನಾಟ್ ಲೆಸ್ ದೆನ್ 90% ಆಫ್ ದ ಫೇಸ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ಬಿಕಮ್ಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ದ ಟ್ರಾನ್ಸ್ಫರಿ ಕಂಪನಿ. ಅಮಾಲ್ಗಮೇಷನ್ ಆದ್ಮೇಲೆ ಹಳೆ ಕಂಪನಿಯ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನಾಗಬೇಕು, ಹೊಸ ಕಂಪನಿಯ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಬೇಕು. ಅದರ್ ದ್ಯಾನ್ ಈಕ್ವಿಟಿ ಶೇರ್ಸ್ ಆಲ್ರೆಡಿ ಹೆಲ್ಡ್ ದೇರ್ immediately before the amalgamation by the transferee company or its subsidiaries or their nominees. ಆಲ್ರೆಡಿ ಟ್ರಾನ್ಸ್ಫರಿ ಕಂಪನಿ ಏನಾದ್ರು ಹೊಸ ಕಂಪನಿ ಏನಾದ್ರು ಅಮಾಲ್ಗಮೇಷನ್ ಮೊದಲಾಗಿ ಏನಾದ್ರು ಶೇರ್ಸ್ ಇದ್ರೆ ಅವ್ರನ್ನ ಹೊರತುಪಡಿಸಿ ಉಳಿದಿರೋ ಎಲ್ಲರೂ 90%ಗಿಂತ ಹೆಚ್ಚಿನ ಶೇರ್ ಹೋಲ್ಡರ್ಸು ಹಳೆ ಕಂಪನಿಯ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನಾಗಬೇಕು, ಹೊಸ ಕಂಪನಿಯ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಬೇಕು. ಇದು ಎರಡನೇ ಕಂಡೀಷನ್ನು. The business of the transferor company is intended to be carried on after the amalgamation by the transferee company. ಹಳೆ ಕಂಪನಿಯ ಬಿಸ್ನೆಸ್ ಏನಿದೆ ಅದನ್ನ ಹೊಸ ಕಂಪನಿಯವರು ಮುಂದುವರಿಸ್ತಾರೆ. The business of the transferor company is intended to be carried on after the amalgamation by the transferee company. ಹಳೆ ಕಂಪನಿಯ ವ್ಯವಹಾರವನ್ನೆಲ್ಲ ಹೊಸ ಕಂಪನಿಯವರು ಮುಂದುವರಿಸ್ತಾರೆ. ನಾಲ್ಕನೇ ಕಂಡೀಷನ್ನು, no adjustment is intended to be made to the book values of the assets and liabilities of the transferor company when they are incorporated in the financial statement of the transferee company except to ensure uniformity of accounting policies. ಯಾವುದೇ ವಿಧದ ಬದಲಾವಣೆಯನ್ನ ಮಾಡೋ ಹಾಗೆ ಇಲ್ಲ. ನೋ ಅಡ್ಜಸ್ಟ್ಮೆಂಟ್, ಬದಲಾವಣೆಗಳನ್ನ ಮಾಡೋ ಹಾಗಿಲ್ಲ. ಟು ಬಿ ಮೇಡ್ ಟು ದ ಬುಕ್ ವ್ಯಾಲ್ಯೂಸ್, ಅಸೆಟ್ಸ್ ಲಯಬಿಲಿಟೀಸ್ ಏನು ಬುಕ್ ವ್ಯಾಲ್ಯೂ ಇದೆ ಆ ಟ್ರಾನ್ಸ್ಫರರ್ ಕಂಪನಿದು, ಯಾವಾಗ ಹೊಸ ಕಂಪನಿ ರಿಜಿಸ್ಟರ್ ಆಗೋ ಟೈಮಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಏನಿದೆ ಅದನ್ನ ಯಾವುದೇ ರೀತಿಯಾದ ಬದಲಾವಣೆಗಳನ್ನು ಮಾಡೋದಿಲ್ಲ. ಸಣ್ಣ ಪುಟ್ಟ ಬದಲಾವಣೆ, ಮೇ ಬಿ ಡಿಪ್ರಿಸಿಯೇಷನ್ ಚಾರ್ಜಿಂಗ್ ಇರ್ಬೋದು, ಯೂನಿಫಾರ್ಮಿಟಿ ಅಕೌಂಟಿಂಗ್ ಪಾಲಿಸಿಯನ್ನ ಪಾಲಿಸೋದಕ್ಕೆ ಏನು ಅವಶ್ಯಕತೆ ಇದೆಯೋ ಅಷ್ಟು ಬದಲಾವಣೆಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಚೇಂಜಸ್ ಅನ್ನ ಅವರು ಮಾಡೋ ಹಾಗೆ ಇಲ್ಲ. ನೆಕ್ಸ್ಟ್ ಬರುವಂಥದ್ದು ಇದು ಹೇಳಿರುವಂಥದ್ದೇನು, ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ನೋಡಿ, ಚಾಪ್ಟರ್ 2 ಸೆಷನ್ 11 ಅಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದೀವಿ, ಮರ್ಜರ್ಸ್ ಮತ್ತೆ ಅಕ್ವಿಸಿಷನ್. ಇಲ್ಲಿ ಮರ್ಜರ್ ಅಂತಂದ್ರೆ ಆಲ್ರೆಡಿ ಇರುವಂಥದ್ದು ಅಥವಾ ಹೊಸ ಕಂಪನಿ ಬೇರೊಂದು ಕಂಪನಿಯನ್ನ ಅಕ್ವೈರ್ ಮಾಡುವಂಥದ್ದು. ಅಕ್ವಿಸಿಷನ್ ಅಂತಂದ್ರೆ ಇದನ್ನ ಟೇಕ್ ಓವರ್ ಅಂತ ಕರಿತೀವಿ. ಕಂಟ್ರೋಲಿಂಗ್ ಪವರ್ ಅನ್ನೇ ಅವರು ತಗೊಂಡಿರ್ತಾರೆ. ಮತ್ತೆ ಮರ್ಜರ್ಸ್ ಅನ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ನಲ್ಲಿ ಅವ್ರು ಏನಂತ ರೆಕಗ್ನೈಸ್ ಮಾಡಿದ್ದಾರೆ ಅಂದ್ರೆ ಅಮಾಲ್ಗಮೇಷನ್ ಅಂತ ಹೇಳಿ ರೆಕಗ್ನೈಸ್ ಮಾಡಿದ್ದಾರೆ. ಈ ಚಾಪ್ಟರ್ ಅಲ್ಲಿ ನಾವು ಅಮಾಲ್ಗಮೇಷನ್ ಆಫ್ ಕಂಪನೀಸ್ಗೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ಹೇಗಿರ್ಬೇಕು ಅಂತ ಓದ್ತೀರಾ ನೀವು. ಅಮಾಲ್ಗಮೇಷನ್ ಅಂದ್ರೆ ಇದರಲ್ಲಿ ಎರಡು ತರ ಇದೆ ಅಮಾಲ್ಗಮೇಷನ್. ಅದರಲ್ಲಿ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಇದೆ ಮತ್ತೆ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಇದೆ.
ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ನಾವು ಯಾವಾಗ ಕರಿತೀವಿ ಅಂದ್ರೆ ಅದರಲ್ಲಿ ನಿಮಗೆ 4 ಕಂಡೀಷನ್ ಇದೆ. 4 ಕಂಡೀಷನ್ ಫುಲ್ಫಿಲ್ ಆದ್ರೆ ಅದನ್ನ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತೀವಿ. ಟ್ರಾನ್ಸ್ಫರರ್ ಕಂಪನಿ ಅಂದ್ರೆ ಹಳೆಯ ಕಂಪನಿಯ ಎಲ್ಲ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಹೊಸ ಕಂಪನಿಯ ಟ್ರಾನ್ಸ್ಫರಿ ಕಂಪನಿ ಅಂದ್ರೆ ಹೊಸ ಕಂಪನಿ. ಹಳೆ ಕಂಪನಿ ಎಲ್ಲ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಹೊಸ ಕಂಪನಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಗಬೇಕು. ಹಳೆ ಕಂಪನಿಯ ಶೇರ್ ಹೋಲ್ಡರ್ಸ್ 90 ಭಾಗಕ್ಕಿಂತ ಹೆಚ್ಚಿನ ಶೇರ್ ಹೋಲ್ಡರ್ಸ್ ಹೊಸ ಕಂಪನಿಯ ಶೇರ್ ಹೋಲ್ಡರ್ಸ್ ಆಗಬೇಕು. ಹಳೆ ಕಂಪನಿ ಯಾವ ಬಿಸ್ನೆಸ್ ಅನ್ನು ರನ್ ಮಾಡ್ತಿತ್ತೋ ಅದನ್ನ ಹೊಸ ಕಂಪನಿ ಮುಂದುವರಿಸ್ಕೊಂಡು ಹೋಗ್ಬೇಕು. ಮತ್ತೆ ಅಸೆಟ್ಸ್ ಲಯಬಿಲಿಟೀಸ್ ಬುಕ್ ವ್ಯಾಲ್ಯೂನಲ್ಲಿ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ಅನ್ನು ಮಾಡುವಂಥದ್ದು ಇರೋದಿಲ್ಲ. ಈಗ ನೆಕ್ಸ್ಟ್ ಬಂದು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. Amalgamation in the nature of purchase is an amalgamation which does not satisfy one or more of the above condition. That is, an amalgamation can be considered as amalgamation in the nature of purchase when all the assets and liabilities of the transferee company does not become the assets and liabilities of the transferee company after amalgamation. ಇಲ್ಲಿ ಒಂದೇನಂದ್ರೆ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಆಗಬೇಕು ಅಂದ್ರೆ ಎಲ್ಲಾ 4 ಕಂಡೀಷನ್ನು ಸ್ಯಾಟಿಸ್ಫೈ ಆಗಿರ್ಬೇಕು. ಅದೇ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆಗಿರ್ಬೇಕು ಅಂದ್ರೆ ವಿಚ್ ಡಸ್ ನಾಟ್ ಸ್ಯಾಟಿಸ್ಫೈ ಒನ್ ಆರ್ ಮೋರ್ ಆಫ್ ದಿ ಎಬೋವ್ ಕಂಡೀಷನ್. ಕಂಡೀಷನ್ ಸ್ಯಾಟಿಸ್ಫೈ ಆಗದೆ ಇದ್ದಾಗ, ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಕಂಡೀಷನ್ಗಳು ಸ್ಯಾಟಿಸ್ಫೈ ಆಗದೆ ಇದ್ದಾಗ ಅಂತಹ ಒಂದು ಅಮಾಲ್ಗಮೇಷನ್ ಅನ್ನು ನಾವು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಕರಿತೀವಿ. ಈಗ ಅದರಲ್ಲಿ ಮರ್ಜರ್ ಅಲ್ಲಿ ಫಸ್ಟ್ ಕಂಡೀಷನ್ ಏನಾಗಿತ್ತು, ಆಲ್ ದ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ಶುಡ್ ಬಿಕಮ್ ದ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ದ ಟ್ರಾನ್ಸ್ಫರಿ ಕಂಪನಿ ಅಂತ ಇತ್ತು. ಹಾಗಾದ್ರೆ ಇಲ್ಲೇನು ಹೇಳ್ತಿದ್ದಾರೆ ಕಂಡೀಷನ್, ಆಲ್ ದಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ದ ಟ್ರಾನ್ಸ್ಫರಿ ಕಂಪನಿ does not become the assets and liabilities of the transferee company after amalgamation. Okay, shareholders holding not less than 90% of the face value of the equity shares of the transferred company do not become equity shareholders of the transferee company by virtue of the amalgamation. Ali second condition, they should become the shareholders ಅಂತ ಇತ್ತು. ಇಲ್ಲಿ ಇದು ಅಲ್ಲ ಅಂತ. Consideration for amalgamation is given by the transferee company in the form of cash, debentures, etc. with or without equity shares of the transferee company. ಅಂದ್ರೆ ಪರ್ಚೇಸ್ ಕನ್ಸಿಡರೇಷನ್ ಅನ್ನ ಅವ್ರು ಪೇ ಮಾಡ್ಬೋದು. ಇದನ್ನ ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರಿತೀವಿ. ಅವ್ರೇನು ಅಮೌಂಟ್ ದ ಕನ್ಸಿಡರೇಷನ್, ಇಲ್ಲಿ ಕನ್ಸಿಡರೇಷನ್ ಅಂದ್ರೆ ಹಳೆ ಕಂಪನಿಯನ್ನ ಹೊಸ ಕಂಪನಿ ಅಕ್ವೈರ್ ಮಾಡ್ತಿರೋದಕ್ಕೋಸ್ಕರ ಹೊಸ ಕಂಪನಿಯವರು ಹಳೆ ಕಂಪನಿಯವರಿಗೆ ಒಂದು ಕನ್ಸಿಡರೇಷನ್ ಅನ್ನ ಕೊಡಬೇಕು. ಅದನ್ನ ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರಿತೀವಿ. ದ ಕನ್ಸಿಡರೇಷನ್ ಫಾರ್ ಅಮಾಲ್ಗಮೇಷನ್ ಇಸ್ ಗಿವನ್ ಬೈ ದ ಟ್ರಾನ್ಸ್ಫರಿ ಕಂಪನಿ. ಅದನ್ನ ಅವರು ಕ್ಯಾಶ್ ರೂಪದಲ್ಲಾದ್ರೂ ಕೊಡ್ಬೋದು, ಡಿಬೆಂಚರ್ಸ್ ಅಲ್ಲಾದ್ರೂ ಕೊಡ್ಬೋದು, ವಿತ್ ಆರ್ ವಿತೌಟ್ ದ ಅದ್ರ ಜೊತೆಗೆ ಈಕ್ವಿಟಿ ಶೇರ್ಸ್ ಅನ್ನು ಕೂಡ ಕೊಡ್ಬೋದು, ಅಥವಾ ಈಕ್ವಿಟಿ ಶೇರ್ಸ್ ಇಲ್ದಿರ ಬರೀ ಕ್ಯಾಶು ಡಿಬೆಂಚರ್ಸ್ ಕೂಡ ಕೊಡ್ಬೋದು. Transferee company is not intending to carry on the business of the transferor company after amalgamation. Amalgamation ಆದ್ಮೇಲೆ ಅವರು ಅದೇ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡದೇ ಇರಬಹುದು. The assets and liabilities of the transferor company is incorporated in the books of transferee company at adjusted value. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಅನ್ನ ಮಾಡ್ತಾರೆ ಅಕಾರ್ಡಿಂಗ್ ಟು ದ ಮಾರ್ಕೆಟ್ ಪ್ರೈಸಸ್. ಬದಲಾವಣೆಗಳಿಗೆ ಅವಕಾಶ ಇದೆ. ಅಲ್ಲಿ ಇರಲಿಲ್ಲ, ಇಲ್ಲಿ ಇದೆ. ಅಲ್ಲಿ 4 ಪಾಯಿಂಟ್ ಇದೆ, ಇಲ್ಲಿ 5 ಪಾಯಿಂಟ್ ಇದೆ. ಒಂದು ಎಕ್ಸ್ಟ್ರಾ ಇರೋದು ಪಾಯಿಂಟ್ ನಂಬರ್ ಸಿ, ಅದರಲ್ಲಿ ಕನ್ಸಿಡರೇಷನ್, ಪರ್ಚೇಸ್ ಕನ್ಸಿಡರೇಷನ್. ಈ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆದಾಗ ಒಂದು ಕನ್ಸಿಡರೇಷನ್ ಅನ್ನ ಪರ್ಚೇಸಿಂಗ್ ಕಂಪನಿ ಕೊಡ್ಬೇಕಾಗುತ್ತೆ. ಅದನ್ನ ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರಿತೀವಿ.